ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ರಾಜೇಶ್ ಕೋಡೆ. ನನ್ನ ಚಾನಲ್ ನೀವು ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೋ ಗೊತ್ತಿಲ್ಲ ಪಾಪ, ಹುಡುಗರಿಗೆ ಬ್ರೇಕಪ್ಗಳು ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ. ಅದು ರೋಡಲ್ಲೆಲ್ಲ ಬ್ರೇಕಪ್ ಮಾಡ್ಕೊತಾ ಇದ್ದಾರೆ. ಅದು ಅವರೇ ಬ್ರೇಕಪ್ ಮಾಡ್ತಾ ಇರೋ ಇಲ್ಲ ಹುಡುಗಿರೇ ಬ್ರೇಕಪ್ ಮಾಡ್ಕೊತಾ ಇದ್ದಾರೋ ಗೊತ್ತಿಲ್ಲ. ಹಿಂಗೆ ಒಂದು ರಿಯಲ್ ಇನ್ಸಿಡೆಂಟ್ ನೋಡಿದೆ, ಅದಕ್ಕೋಸ್ಕರ ಈ ವಿಷಯ ಮಾತಾಡಬೇಕು ಅನ್ಸೋ ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಬ್ರೇಕಪ್ ಹೆಸರಲ್ಲಿ ಹುಡುಗರು ಡಿಪ್ರೆಷನ್ಗೆ ಹೋಗಬೇಡಿ. ಲವ್ವೇ ಲೈಫ್ ಅಲ್ಲ, ಆಯಿತಾ? ಸ್ಟೋರಿಗೆ ಬಂದ್ಬಿಡ್ತೀನಿ, ಜಾಸ್ತಿ ಕುರಿಯೋಕೆ ಹೋಗಲ್ಲ. ನಾನು ಹಿಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ದೇವಸ್ಥಾನಕ್ಕೆ ಹೋಗ್ತಾ ದೇವ್ರ ದರ್ಶನ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಹುಡುಗಿ ನಿಂತ್ಕೊಂಡಿದ್ರಲ್ಲಿ ಏನೋ ಸಿಕ್ಕಾಪಟ್ಟೆ ಮಾತುಕತೆ ಎಲ್ಲ ನಡೀತಿತ್ತು ಇಬ್ಬರ ಮಧ್ಯೆ. ನಮಗೆ ಯಾಕೆ ಬೇಕು ಕಂಡೋರ್ ವಿಷಯ ಅಂದ್ಕೊಂಡು ನಾವು ಸುಮ್ಮನೆ ಹಂಗೆ ದೇವಸ್ಥಾನಕ್ಕೆ ಹೋದ್ವಿ. ಹಂಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬಂದ್ರೂ ಇನ್ನೂ ಮುಗ್ದಿಲ್ಲ, ಆಯಿತಾ? ಹುಡುಗ ಯಾಕೋ ಜೋರಾಗಿ ಅಳ್ತಿದ್ದ, ಕೈಯೆಲ್ಲ ಮುಗಿತಿದ್ದ, ಇನ್ನೇನು ಕಾಲು ಬೀಳೋದೊಂದು ಬಾಕಿ. ಹೋಗಿ ಹುಡುಗಿಗೆ ಎಷ್ಟೆಲ್ಲ ಕೇಳ್ಕೊಂತಿದ್ರು ಅವಳು ಕೈ ಕಟ್ಕೊಂಡು ಹಿಂಗೇ ನೋಡ್ಕೊಂಡು ಆ ಕಡೆ ಲೆಫ್ಟಲ್ಲಿ ಹಿಂಗೆ ಕತ್ತಲಾಡ್ಸ್ಕೊಂಡು ನಿಂತಿದ್ಲು. ಅದು ಅವ್ನಿಗೆ ಏನು ತಪ್ಪು ಮಾಡಿದ್ದೋ ಗೊತ್ತಿಲ್ಲ, ಹುಡುಗಿ ಏನು ತಪ್ಪಾಗಿತ್ತೋ ಗೊತ್ತಿಲ್ಲ, ಇಲ್ಲ ಯಾರ್ದು ಏನು ತಪ್ಪಾಗಿದೆಯೋ ಗೊತ್ತಿಲ್ಲ. ಬಟ್ ರೋಡಲ್ಲಿ ಮಾತ್ರ ಒಳ್ಳೆ ಸೀನ್ ಕ್ರಿಯೇಟ್ ಆಗ್ತಿತ್ತು. ಅದು ಜನನೂ ನೋಡ್ತಾ ಇದ್ರು. ಅವಳು ಯಾವುದೇ ಕಾರಣಕ್ಕೂ ಕನ್ವಿನ್ಸ್ ಆಗೋ ಥರ ಕಾಣಿಸ್ತಿರ್ಲಿಲ್ಲ. ಅದು ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದು ಲವ್ ಬ್ರೇಕಪ್ ಅಂತ. ಬಟ್ ಆದರೂ ಇದು ಕಂಡವ್ರ ವಿಷಯ, ನಾವು ಮಾತಾಡಬಾರ್ದು. ಆದರೆ ಈ ವಿಷಯ ಏನಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವರು ಹುಡುಗರು ಲವ್ ಅನ್ನೋ ವಿಷಯಕ್ಕೆ ತುಂಬಾ ಸೀರಿಯಸ್ ಆಗಿ ತಮ್ಮ ಕರಿಯರ್ಗಳು, ತಮ್ಮ ಲೈಫ್ಗಳು ಹಾಳು ಮಾಡ್ಕೊತಾ ಇದ್ದಾರೆ. ಇದು ಎಲ್ಲ ಹುಡುಗರ ಬಗ್ಗೆ ಮಾತಾಡ್ತಿಲ್ಲ, ಇದನ್ನು ನಾನು ಫಸ್ಟ್ ಮೆನ್ಷನ್ ಮಾಡಬೇಕು. ಕೆಲವರು ಅನ್ಕೊತಾರೆ ನೀನು ನನ್ನ ಬಗ್ಗೆನೇ ಮಾತಾಡ್ತಿದ್ಯಾ, ನೀನು ನಮ್ಗಳ ಬಗ್ಗೆನೇ ಮಾತಾಡ್ತಿದ್ಯಾ ಅಂತ. ಇದು ನಿಮ್ಗಳಿಗಲ್ಲ ಸ್ವಾಮಿ. ಇಲ್ಲಿ ಯಾರು ಲವ್ ಬ್ರೇಕಪ್ಗಳು ಮಾಡ್ಕೊಂಡು ಡಿಪ್ರೆಷನಲ್ಲಿದ್ದಾರೋ ಅಂಥ ಹುಡುಗರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ, ಆಯಿತಾ? ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಲವ್ನ ತುಂಬ ಸೀರಿಯಸ್ ಆಗಿ ತೊಗೊಂಡು ಲೈಫ್ನ ಹಾಳು ಮಾಡ್ಕೋಬೇಡಿ. ಎಲ್ಲ ಲವ್ ಸಕ್ಸಸ್ ಆಗಿ ಕೊನೆಗೆ ಮದುವೆ ಆಗ್ತೀರಾ ಅನ್ನೋದು ಶುದ್ಧ ಸುಳ್ಳದು. ಲವ್ ಬ್ರೇಕಪ್ ಆಗಿರುತ್ತಲ್ಲ ಅಂಥವ್ರನ್ನ ಕೇಳಿ, ಇದು ಎಷ್ಟು ನಾನು ಆಡಿದ ಮಾತು ಎಷ್ಟು ಸತ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಕೆಲವ್ರು ಲವ್ ಸಕ್ಸಸ್ ಆಗಿ ಮದುವೆ ಆಗಿರೋರು ಇದ್ದಾರೆ, ಬಟ್ ಎಲ್ಲರೂ ಇದೇ ಗ್ರೂಪಿಗೆ ಸೇರ್ತಾರೆ ಅಂತ ಹೇಳಕ್ ಹೋಗಲ್ಲ. ಒಂದು ಮೆಜಾರಿಟಿ ಆಫ್ ದಿ ಕೇಸಸ್, ಒಂದು 70 to 80% ಲವ್ ಬ್ರೇಕಪ್ ಆಗಿರೋ ಲವ್ ಎಂತಕ್ಕೆ ಬ್ರೇಕಪ್ಗಳಾಗ್ತಿದೆ ಅಂತ ಹೇಳಿದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋದು, ಆಮೇಲೆ ಹೋಗ್ತಾ ಹೋಗ್ತಾ ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಆಗಿ ಕೆಲವರು ಹುಡುಗ ಹುಡುಗಿನ ಬಿಟ್ಬಿಡೋದು, ಹುಡುಗಿ ಹುಡುಗನ ಬಿಟ್ಬಿಡೋದು, ಇದನ್ನೇ ಕೆಲಸ ಮಾಡ್ಕೊಬಿಡ್ತಾರೆ. ಅವ್ರಿಗೆ ಸ್ಟಾರ್ಟಿಂಗ್ಗೆ ಕ್ಲಾರಿಟಿ ಇರೋಲ್ಲ. ನಾನು ಏನು ತಕ್ಕ ಹುಡುಗನ ಲವ್ ಮಾಡ್ತಾ ಅನ್ನೋದು ಹುಡುಗಿಗೂ ಕ್ಲಾರಿಟಿ ಇರಬೇಕು, ಆ ಹುಡುಗಂಗೂ ಕ್ಲಾರಿಟಿ ಇರಬೇಕು. ಜಸ್ಟು ಫ್ರೆಂಡ್ಶಿಪ್ಗೋಸ್ಕರ ನಾನು ಲವ್ ಮಾಡ್ತಾ ಇದ್ದೀನಾ, ಇಲ್ಲ ಜಸ್ಟು ಏನಂತಾರೆ ಹ್ಯಾಂಗ್ ಓವರ್ಗೋಸ್ಕರ ನಾನು ಅವಳ ಜೊತೆ ತಿರುಗಾಡೋದಕ್ಕೋಸ್ಕರ, ಹ್ಯಾಂಗ್ ಔಟ್ ಮಾಡೋದಕ್ಕೋಸ್ಕರ ನಾನು ಅವಳ ಜೊತೆ ನಾನು ಈ ಫ್ರೆಂಡ್ಶಿಪ್ ಮಾಡ್ಕೊತಾ ಇದ್ದೀನಿ, ಇಲ್ಲ ಲವ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಲವ್ ಅಂತ ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಅದು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ನೀನು ಮದುವೆ ಆಗಲೇಬೇಕು ಅನ್ನೋದಕ್ಕೋಸ್ಕರ ಲವ್ ಮಾಡಿ ನೀನು, ಆಯಿತಾ? ಲವ್ ಮಾಡೋದಕ್ಕೂ ಮತ್ತು ತಿಳ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೆ ಲವ್ ಅಂತ ಹೆಸರು ಕಟ್ಬೇಡಿ. ಕೆಲವ್ರು ಹೇಳ್ಬಿಡ್ತಾರೆ, ಇನ್ನೂ ತಿಳ್ಕೊಂಡೇ ಇಲ್ಲ ಹೆಂಗೂರು ನಾವು ಇದು ಮಾಡೋದು, ಮತ್ತು ಅದಕ್ಕೆ ಲವ್ ಅಂತ ಎಂತಕ್ಕೆ ಹೆಸರು ಕೊಡ್ತೀವಿ? ಲವ್ ಅಂತ ಹೆಸರು ಕೊಡೋಕ್ಕೆ ಹೋಗ್ಬೇಡ. ಅದಕ್ಕೆ ಡೇಟಿಂಗ್ ಅಂತ ಹೆಸರು ಕೊಟ್ಕೊಂಡು ಯಾವ್ದಾದ್ರು ಹೋಟ್ಲಲ್ಲಿ ಕುತ್ಕೊಂಡು ನಿಮ್ಮಿಬ್ಬರ ಬಗ್ಗೆ ಪರಸ್ಪರವಾಗಿ ತಿಳ್ಕೊಂಡು ಫ್ರೆಂಡ್ಶಿಪ್ಪಲ್ಲೇ ಇದ್ಕೊಂಡು ತಿಳಿದು ಚೆನ್ನಾಗಿ ಆಮೇಲೆ ಮುಂದುವರಿಬೇಕಿದೆ ಇದಕ್ಕೆಲ್ಲ. ಇದು ಸುಮ್ಮನೆ ನಾನು ಲವ್ ಅಂತ ಹೆಸರಿಟ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡಿಕೊಂಡು ವರ್ಷಾನುಗಟ್ಲೆ ಎಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಲವ್ ಹೆಸರಲ್ಲಿ ಕೊನೆಗೆ ಅದು ಅಪ್ಪ ಅಮ್ಮನ ಗೊತ್ತಾಗಿ ಜಾತಿಗಳ ಜಗಳ ಬಂದು ಇಲ್ಲ ಮತ್ತೊಂದೇನೋ ಬಂದು ಕೊನೆಗೂ ಏನಂತಾರೆ ಆ ಹುಡುಗಿ ಕನ್ವಿನ್ಸ್ ಆಗಿ ಅವಳು ಬೇರೆ ಹುಡುಗನ ನೋಡಿಕೊಂಡು ಅವಳು ಬೇರೆ ಹುಡುಗನ ಜೊತೆ ಮದುವೆ ಆಗಿ ಅವಳ ಪಾಡುಗಳು ಹೋಗ್ತಾಳೆ, ಆಯಿತಾ? ಇಲ್ಲ ಹುಡುಗನೇ ಆಗಿರ್ಬೋದು, ಹುಡುಗಿನ ಬಿಟ್ಬಿಟ್ಟು ಹುಡುಗಿಂಗೆ ಮೋಸ ಮಾಡಿ ಅವ್ನು ಬೇರೆ ಹುಡುಗಿನ ಮದುವೆ ಆಗಿ ಅವ್ನ ಪಾಡೋನು ಅವ್ರ ಹೆಂಡತಿ ಜೊತೆ ಚೆನ್ನಾಗಿರ್ಬೋದು, ಆಯಿತಾ? ಇಬ್ಬರು ಕಡೆಯಿಂದನೂ ತಪ್ಪಾಗುತ್ತೆ. ನಾನು ಒಬ್ರದ್ದೇ ಇಲ್ಲಿ ಮಾತಾಡ್ತಿಲ್ಲ ಇಲ್ಲಿ. ಬಟ್ ಇಲ್ಲಿ ಹುಡುಗರದೇ ಎಂತಕ್ಕೆ ತೆಗೆದೆ ಅಂತ ಹೇಳಿದ್ರೆ, ಹುಡುಗಿರಾದ್ರೂ ಬೇಗ ಆಚೆ ಬಂದ್ಬಿಡ್ತಾರೆ ಇದರಿಂದ, ಯಾವುದಾದ್ರು ಈ ಬ್ರೇಕಪ್ ಅನ್ನೋ ವಿಷಯದಿಂದ ಬೇಗನೆ ಆಚೆ ಬಂದ್ಬಿಡ್ತಾರೆ ಅವರು. ಆಚೆ ಬಂದು ಅವ್ರದ್ದು ಕರಿಯರ್ ನೋಡ್ಕೊತಾರೋ, ಇಲ್ಲಾಂದ್ರೆ ಅವ್ರ ಆಫೀಸ್ ಕೆಲಸಗಳು ನೋಡ್ಕೊತಾರೋ, ಮತ್ತೊಂದು ನೋಡ್ಕೊತಾರೋ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಹುಡುಗ ಸಿಕ್ದ ಅಂತ ಹೇಳಿದ್ರು ಮದುವೆ ಮಾಡ್ಕೊಂಡು ಹೆಂಗೋ ಅವ್ರ ಲೈಫ್ ಸೆಟ್ಲ್ ಮಾಡ್ಕೊತಾರೆ. ಇದೆಲ್ಲ ಹುಡುಗಿರ ಬಗ್ಗೆ ಮಾತಾಡ್ತೀನಿ. ಕೆಲವು ಗ್ರೂಪ್ ಆಫ್ ಹುಡುಗಿಯರು, ಇನ್ನು ಕೆಲವರು ಇರ್ತಾರೆ ಪಾಪ ಹುಡುಗಿರು, ಅವರು ಎಷ್ಟೇ ವರ್ಷ ಆದರೂ ಮರೆಯೋಕ್ಕಾಗಲಿಲ್ದಿರ ಅವರು ಕೆಲವು ಡಿಪ್ರೆಷನ್ ಇರ್ತಾರೆ. ಬಟ್ ಮೋಸ್ಟ್ ಆಫ್ ದ ಹುಡುಗಿರು ತುಂಬ ಬ್ರೇವ್ ಆಗಿರ್ತಾರೆ, ಅವರು ಸ್ಟ್ರಾಂಗ್ ಆಗಿರ್ತಾರೆ,
ಮರೆತು ಮುಂದಿನ ಜಗತ್ತಿಗೆ ಕಾಲಿಡ್ತಾರೆ ಅವರು. ಬಟ್ ಇಲ್ಲಿ ಕೆಲವ್ರು ಹುಡುಗರು ಏನಾಗ್ತಾರೆ ಇಲ್ಲಿ, ಅದೇ ಹುಡುಗಿನ ನೆನೆಸ್ಕೊಂಡು ಡಿಪ್ರೆಷನ್ಗೆ ಹೋಗಿ 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 ಕುಡಿದು 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 ತಮ್ಮ ದೇಹ, ತನ್ನ ಮನಸ್ಸು, ತನ್ನ ಮೆದುಳು ಎಲ್ಲಾನು ಹಾಳು ಮಾಡಿಕೊಂಡು, ಆಯ್ತಾ, ಹುಡುಗ ನೋಡೋಕೆ ಎಷ್ಟು ಸಕ್ಕತ್ತಾಗಿದ್ದವನು ಏನೋ 1.5 ವರ್ಷದಲ್ಲೆಲ್ಲ ಹಿಂಗೆ ಆಗ್ಬಿಟ್ಟಿದ್ಯಾ ಅನ್ನೋ ರೀತಿ ಹುಡುಗ ಆಗ್ಬಿಡ್ತಾನೆ. ಆಯ್ತಾ, ದಯವಿಟ್ಟು ಈ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಯ್ತಾ, ಲವ್ವೇ ಲೈಫ್ ಅಲ್ಲ. ಇನ್ನೂ ಬೇಜಾನ್ ಜೀವನ ಇದೆ. ಆಯ್ತಾ, ನೀವು ಅನ್ಕೋಬೋದು ನಾನು ಅವಳು ಬಿಟ್ಟರೆ ನನ್ನ ಪ್ರಪಂಚನೇ ಇಲ್ಲ ಅಂತ. ಆಯ್ತಾ, ನಿಮ್ಗೊಂದು ಏಜ್ ಬಂದಾಗ ನಿಮಗೆ ಗೊತ್ತಾಗುತ್ತೆ, ಗುರು ನಾನು ಮಾಡ್ತಿದ್ದಿದ್ದು ಕಂಪ್ಲೀಟಾಗಿ ನಾನ್ ಸೆನ್ಸ್ ಅಂತ. ಆಯಿತಾ, ಕಂಪ್ಲೀಟಾಗಿ ನಾನ್ ಸೆನ್ಸ್ ಅದು. ಲವ್ ಅನ್ನೋದು ನಾನ್ ಸೆನ್ಸ್ ಅಂತ ಹೇಳ್ತಿಲ್ಲ ನಾನು, ಬಟ್ ನಾವು ಟೈಮ್ ವೇಸ್ಟ್ ಮಾಡ್ತಿದ್ವಲ್ಲ ಅದು ದೊಡ್ಡ ನಾನ್ ಸೆನ್ಸ್ ಅಂತ ನಿಮಗೂ ಅನ್ಸುತ್ತೆ. ಅದು ದಯವಿಟ್ಟು ಆ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕರಿಯರ್ ಬಗ್ಗೆ ಫೋಕಸ್ ಮಾಡಿ. ಎಜುಕೇಷನ್ ಮಾಡ್ತಿದ್ರೆ ಎಸ್ಪೆಷಲಿ ನಮ್ಮ ಹುಡುಗರು, ಇನ್ನು ಕಾಲೇಜ್ಗೆ ಹೋಗೋ ಹುಡುಗರು, ಆಯಿತಾ, ಮೊದಲಿನ ಥರ ಎಲ್ಲ ಏನಂತಾರೆ ಲವ್ ಬಗ್ಗೆ ಎಲ್ಲ ಇವಾಗ ಯಾರು ಸೀರಿಯಸ್ ಆಗಿಲ್ಲಪ್ಪ. ನಿನ್ನ ಹತ್ರ ಇರೋವರೆಗೂ ಮಾತ್ರ ಅವರು ಲವರ್ ಆಗಿ ಚೆನ್ನಾಗಿರ್ತಾರೆ. ನಿಂದು ಏನಾದ್ರು ತಪ್ಪಾಯಿತು ಅಂತ ಹೇಳಿದ್ರೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಆಯಿತಾ, ನಿನ್ನಲ್ಲಿ ಏನೋ ಕಡಿಮೆ ಆಯಿತು ಅಂದರೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಬಟ್ ಎಲ್ಲ ಹುಡುಗಿರು ಹಿಂಗೆ ಮಾಡಲ್ಲ. ಕೆಲವ್ರು ಲಾಯಲ್ ಆಗು ಇರ್ತಾರೆ, ಹುಡುಗಿರಲ್ಲೂ ಲಾಯಲ್ ಆಗಿರ್ತಾರೆ, ಹುಡುಗರಲ್ಲೂ ಲಾಯಲ್ ಆಗಿರ್ತಾರೆ. ಅದನ್ನು ನೀವು ಡಿಸೈಡ್ ಮಾಡ್ಕೋಬೇಕು ಈ ಮಾತು ಯಾರಿಗೆ ಅನ್ವಯಿಸುತ್ತೆ ಅಂತ. ಆಯಿತಾ, ನಿಮ್ಗೆ ಅನ್ವಯಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹೌದು ಗುರು ನನ್ನ ಲೈಫಲ್ಲಿ ಹಿಂಗಾಗಿತ್ತು ಅಂತ. ಎಲ್ಲರೂ ಇದನ್ನು ತಗೋಬೇಕು ಅಂತ ಏನಿದಿಲ್ಲ ಇಲ್ಲಿ. ನಮ್ಗೆ ಅನ್ಸಿದ್ದನ್ನು ನಾವು ಹೇಳ್ತಾ ಇದ್ದೀವಿ. ನಮ್ಮ ರಿಯಲ್ ಇನ್ಸಿಡೆಂಟ್ಗಳು ಕಾಣಿಸ್ತಾ ಇರುತ್ತೆ, ನೋಡ್ತಾ ಇರ್ತೀವಿ. ಅಕ್ಕಪಕ್ಕ ಸುತ್ತಮುತ್ತ ಫ್ರೆಂಡ್ಸ್ಗಳದೇ ನಡೀತಾ ಇರುತ್ತೆ. ಲೈಫ್ಗಳೆಲ್ಲ ಹಿಂಗೆ ಆಗ್ತಾ ಇರುತ್ತೆ ಅನ್ನೋದೆಲ್ಲ ನಮ್ಗೆ ನ್ಯೂಸ್ಗಳು ಬರ್ತಾ ಇರುತ್ತೆ. ಅವನಂಗೆ ಡಿಪ್ರೆಷನ್ಗೆ ಹೋದ, ಅವಳು ಹಂಗೆ ಡಿಪ್ರೆಷನ್ಗೆ ಹೋದ್ಲು, ಲವ್ವಲ್ಲಿ ಹಿಂಗಾಗೋಯ್ತು ಹಿಂಗಾಗೋಯ್ತು. ಒಂದು ಅಟ್ರಾಕ್ಷನ್ ಅನ್ನೋ ಒಂದು ಏಜ್ ಇರುತ್ತೆ, ಅದು ಅಟ್ರಾಕ್ಟ್ ಆಗುತ್ತೆ, ಲವ್ ಆಗುತ್ತೆ, ಸುತ್ತಾಡ್ತಾರೆ, ಎಲ್ಲ ಆಗುತ್ತೆ. ಎಲ್ಲ ಇನ್ ದ ಸೆನ್ಸ್ ಮಾತುಕತೆ ಮಾತಾಡ್ಕೊತಾರೆ, ಫ್ರೆಂಡ್ಲಿ ಆಗಿರ್ತಾರೆ, ಓಡಾಟ ಮಾಡ್ತಾರೆ. ಕೊನೆಗೆ ಮದುವೆ ಅನ್ನೋ ಒಂದು ವಿಚಾರ ಬಂದಾಗ ಇಬ್ಬರಲ್ಲಿ ಯಾರೋ ಒಬ್ಬರು, ಆಯಿತಾ, ಆ ಸೀರಿಯಸ್ನೆಸ್ ಬಂದು ಇದ್ಯಾಕೋ ಎಲ್ಲೋ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋ ಒಂದು ರೇಂಜಿಗೆ ಕೆಲವರು ಅಲ್ಲಲ್ಲೇ ಕಟ್ ಮಾಡಿಕೊಂಡು ಎಸ್ಕೇಪ್ ಆಗೋರಿದ್ದಾರೆ. ಈ ಕೆಲಸ ಮಾಡ್ಕೋಬೇಡಿ. ಫ್ರೆಂಡ್ಶಿಪ್ಪಲ್ಲಿರೋ ದಯವಿಟ್ಟು ಫ್ರೆಂಡ್ಶಿಪ್ಪಲ್ಲೇ ಇದ್ಬಿಡಿ. ಲವ್ ಅನ್ನೋ ಹೆಸರು ಕೊಟ್ಟು ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿಕೊಂಡು ಕೊನೆಗೆ ಡಿಪ್ರೆಷನ್ಗೆ ಹೋಗಿ, ಒಬ್ಬರಲ್ಲಿಬ್ಬರಲ್ಲಿ ಯಾರೋ ಒಬ್ಬರು ಡಿಪ್ರೆಷನ್ಗೆ ಹೋಗಿ ಮತ್ತೊಬ್ಬನ ಮದುವೆ ಆಗೋದಕ್ಕೋಸ್ಕರನೋ ಮತ್ತೊಬ್ಳನ್ನ ಮದುವೆ ಆಗೋದಕ್ಕೋಸ್ಕರನೋ ಇನ್ನೊಬ್ಳಿಗೆ ಮೋಸ ಮಾಡಿಕೊಂಡು ಜೀವನ ಮಾಡಬೇಡ್ರಿ. ಆಯಿತಾ, ಲವ್ವು ಮೊದಲಿನಷ್ಟು ಏನಂತಾರೆ ಪ್ಯೂರ್ ಆಗಿ ಎಲ್ಲೂ ಕಾಣಿಸ್ತಿಲ್ಲ ಇಲ್ಲಿ. ಪ್ಯೂರ್ ಆಗಿ ಇಲ್ಲಿ ಲಾಯಲ್ ಆಗಿ ಯಾರೂ ಇರಲ್ಲ ಅಂತ ಹೇಳ್ತಿಲ್ಲ ನಾನು. ಎಲ್ಲೋ ಒಂದು 50% ಜನ ಲಾಯಲ್ ಆಗಿರ್ತಾರೆ. ವೆಯ್ಟ್ ಮಾಡಿಕೊಂಡು ಜೀವನ ಮಾಡಿಕೊಂಡು ಅದೇ ಹುಡುಗಿ ಬೇಕು ನನಗೆ, ಅದೇ ಹುಡುಗ ಬೇಕು ಅಂದ್ಕೊಂಡು ಲಾಯಲ್ ಇರೋರು ಇದ್ದಾರೆ. ಬಟ್ ಯಾಕೋ ಗೊತ್ತಿಲ್ಲ, ಈ ಜನ್ರೇಷನಲ್ಲಿ ಯಾವುದು ಸಕ್ಸಸ್ಫುಲ್ ಲವ್ ಸ್ಟೋರಿಗಳಂತ ಅಷ್ಟು ಕಾಣಿಸ್ತಿಲ್ಲ ಇಲ್ಲಿ. ಬರೀ ಜಗಳ ಕದನಗಳೇ ಕಾಣಿಸ್ತಿದೆ, ಬ್ರೇಕಪ್ಗಳೇ ಕಾಣಿಸ್ತಿದೆ. ಅದು ಇವಾಗ ಇನ್ನೊಂದು ಬಂದ್ಬಿಟ್ಟಿದೆ, ಏನು ಬ್ರೇಕಪ್ ಪಾರ್ಟಿಗಳು. ಒಂದು ರೂಮ್ ಮಾಡ್ಕೊತಾರೆ, ಫುಲ್ ಡೆಕೋರೇಷನ್ ಮಾಡ್ತಾರೆ, ನಾನು ಬ್ರೇಕಪ್ ಆಯಿತು ಅಂದ್ಬಿಟ್ಟು ಫುಲ್ ಖುಷಿಯಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಾರೆ. ಅದೇನು ಖುಷಿ ಸಿಗುತ್ತೋ ಅದೇನು ಕಥೆನೋ ಗೊತ್ತಿಲ್ಲ ಅವ್ರುಗಳಿಗೆ. ಮಾಡ್ಕೊಳ್ಳಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ದಯವಿಟ್ಟು ನೀವು ಇಂಥ ತಪ್ಪು ಕೆಲಸಕ್ಕೆ ಇಳಿಬೇಡಿ. ಮೊದಲು ಯಾವುದೇ ಹುಡುಗನಾಗಲಿ ಯಾವುದೇ ಹುಡುಗಿನಾಗಲಿ ಪರಿಚಯ ಮಾಡ್ಕೋಬೇಕಾದ್ರೆ, ಲವ್ ಮಾಡಬೇಕಾದ್ರೆ ಒಂದು ಇಂಟೆನ್ಷನ್ ಕ್ಲಿಯರ್ ಆಗಿರಲಿ. ಇಂಟೆನ್ಷನ್ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಲವ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಆ ಕೆಲಸಕ್ಕೆ ಇಳಿಯಿರಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮಗೂ ರಿಯಾಲಿಟಿ ವೀಡಿಯೋಸು, ರಿಯಲ್ ವೀಡಿಯೋಸ್ಗಳು, ರಿಯಲ್ ಒಪಿನಿಯನ್ ವೀಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.